ನಾವೊಂದು ವಿಶೇಷ ಸಂದರ್ಭದಲ್ಲಿ ನಾವಿಲ್ಲಿ ಸೇರಿಕೊಂಡಿದ್ದೇವೆ. ಇಲ್ಲಿ ಎರಡು ವಿಚಾರ ಉಂಟು. ಒಂದು ಬೇಸರದ ಸಂಗತಿ, ಇನ್ನೊಂದು ಸಂತೋಷ. ಬೇಸರದ ಸಂಗತಿ ಏನಂತ ಹೇಳಿದ್ರೆ, ನಾವು ಇಷ್ಟು ವರ್ಷ ನಾವು ಈ ಆಫೀಸ್ನಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಟೈಮಿನಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡಿಕೊಂಡಿದ್ದವರು ಈಗ ಅನಿವಾರ್ಯವಾಗಿ ನಾವು ಈ ಕಟ್ಟಡವನ್ನು ಬಿಟ್ಟು ಹೋಗಬೇಕಾಗಿದೆ. ಸಂತೋಷದ ವಿಚಾರ ಏನಂತ ಹೇಳಿದ್ರೆ, ನಾವು ಈ ಒಕೇಶನ್ ಅಲ್ಲಿ ನಾವೆಲ್ಲರೂ ಒಟ್ಟು ಸೇರಿದ್ದೇವೆ. ಅದು ಇನ್ನೊಂದು ಸಂತೋಷದ ವಿಚಾರ. ನಮ್ಮ ಆಫೀಸ್ ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದಂತೇಳಿ ಆದ್ರೆ 1947ನೇ ಇಸ್ವಿಯಲ್ಲಿ ನನ್ನ ಅಜ್ಜ ಎನ್ ವೆಂಕಟರಮಣ ಕೊಡುತ್ತಾರೆ ಮತ್ತು ಮುರಳಿ ಕೇಟಿಯವರ ಅಜ್ಜ ಪಟೇಲ್ ಕೃಷ್ಣ ಭಟ್ರು ಇಬ್ರು ಒಟ್ಟು ಸೇರಿ ಮಾಡಿದಂತ ಈ ಆಫೀಸ್. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇದು ದೇವಸ್ಥಾನದ ಅಡಿಸ್ಥಳದ ಜಾಗ. ಅದರಲ್ಲಿ ಅವರಿಬ್ರು ವಕೀಲರು ಅವರು ಮೆಡ್ರಾಸ್ ನಲ್ಲಿ LLB ಮಾಡಿ ಬಂದು ಇಲ್ಲಿ ಪುತ್ತೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಆಮೇಲೆ ಈ ಆಫೀಸಿಂದಾಗಿ ಒಟ್ಟು ಸೇರಿದ್ರು, ಪಾರ್ಟ್ನರ್ಸ್ ಆಗಿ ಕಂಟಿನ್ಯೂ ಮಾಡಿದ್ರು. ಅವರು 47ನೇ ಇಸ್ವಿಯಲ್ಲಿ ಬಿಲ್ಡಿಂಗ್ ಅನ್ನು ಕಟ್ಟಿ ಆಮೇಲೆ ದೇವಸ್ಥಾನಕ್ಕೆ ಅದನ್ನು ಬಿಟ್ಟುಕೊಟ್ಟು ಆನಂತರ ದೇವಸ್ಥಾನದಿಂದ ಪರ್ಮನೆಂಟ್ ಲೀಸಿಗೆ ನಾವು ತಗೊಂಡ್ಬಂದು ಆನಂತರ ನಮ್ಮ ಪರಂಪರೆ ಕಂಟಿನ್ಯೂ ಆಯಿತು. KT ಭಟ್ರು, ಪಟೇಲ್ ಕೃಷ್ಣ ಭಟ್ರ ಅಳಿಯ, ಮತ್ತೆ ತಂದೆಯವರು ಸುಬ್ರಹ್ಮಣ್ಯ ಕೊಡ್ತಾರೆ. ಇವರು ಒಟ್ಟು ಸೇರಿಕೊಂಡು ಅದನ್ನು ಕಂಟಿನ್ಯೂ ಮಾಡಿದ್ರು, ಆಫೀಸಲ್ಲಿ ಕಂಟಿನ್ಯೂ ಮಾಡಿದ್ರು. ಕಂಟಿನ್ಯೂ ಮಾಡಿ ನೆಕ್ಸ್ಟ್ 3rd ಜನರೇಷನ್ಗೆ ಆಗುವಾಗ ಒಂದು ಸಣ್ಣ ಪುಟ್ಟ ಬದಲಾವಣೆ ಅದರಲ್ಲಿ. ನಾನು ಬಂದೆ, ಮತ್ತೆ KT ಭಟ್ರ ತಮ್ಮ ರಘುರಾಮ್ ನಾವು ಕಂಟಿನ್ಯೂ ಮಾಡಿದ್ದೇವೆ. ಅದರ ಅಡಿಯಲ್ಲಿ ನಾವು ಎಷ್ಟೋ ಜನ ಜೂನಿಯರ್ಸ್ ಬಂದು ಅವರು ಪ್ರಾಕ್ಟೀಸ್ ಮಾಡುವಂತ ಧೈರ್ಯ ಬಂದಾಗ ಎಲ್ಲ ಇಂಡಿಪೆಂಡೆಂಟ್ ಆಗಿ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿಕೊಂಡು ಹೋದ್ರು. ಬೇರೆ ಇಂಡಿಪೆಂಡೆಂಟ್ ಆಫೀಸ್ ಎಲ್ಲ ಮಾಡಿದ್ರು. ಕೆಲವೊಂದು ನಾನು ಅಬ್ಸರ್ವ್ ಮಾಡಿದ್ದೇನೆ, ಕೆಲವೊಂದು ಜೂನಿಯರ್ಸ್ ಈ ಆಫೀಸಿಂದ ಬಿಟ್ಟು ಹೋಗುವಾಗ ಹತ್ತಿದ್ದಾರೆ, ಯಾಕಂದ್ರೆ ಅಷ್ಟು ಆತ್ಮೀಯತೆ ನಾವು ಬಿಲ್ಡಪ್ ಮಾಡಿದ್ದೇವೆ. ಸೊ ಈ ರೀತಿ ಆಗಿದೆ. ಇದು ಅನಿವಾರ್ಯ ಸಂದರ್ಭ. ಈಗ ದೇವಸ್ಥಾನದ ಕಟ್ಟಡ ನಾವು ಬದಲಾವಣೆಗೆ ನಾವು ಹೊಂದಿಕೊಳ್ಬೇಕಾಗ್ತದೆ. ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳಿ ಹೇಳ್ತಾರೆ. ಆದ ಕಾರಣ ನಾವು ಬದಲಾವಣೆಗೆ ಸರಿಯಾಗಿ ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ. ದೇವಸ್ಥಾನದ ಕಡೆಯಿಂದ ಬಂದು ರಿಕ್ವೆಸ್ಟ್ ಮಾಡಿದ್ರು, ಈ ತರ ನೀವು ಬಿಡಬೇಕಾಗ್ತದೆ, ಆದ ಕಾರಣ ದಯವಿಟ್ಟು ಬಿಡಿ. ಹಾಗೆ ನಾವು ಸ್ವಲ್ಪ ಟೈಮ್ ತಿಳಿದು ಆ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಬಿಡ್ತಾ ಇದ್ದೇವೆ. ಈ ಆಫೀಸ್ನಲ್ಲಿ ಎಷ್ಟೋ ಜನ ಜೂನಿಯರ್ಸ್ ಶೈನ್ ಆಗಿದ್ದಾರೆ, ಎಷ್ಟೋ ಜನ ಜಾಬಿನಲ್ಲಿದ್ದಾರೆ. ನಿಮ್ಮ ಕೇಶವ ಕುಮಾರ್ ಇದ್ದಾರೆ, ಕರ್ನಾಟಕ ಬ್ಯಾಂಕಿನಲ್ಲಿ ಒಳ್ಳೆ ಅತ್ಯುತ್ತಮ ಹುದ್ದೆಯಲ್ಲಿ ಇದ್ದಾರೆ. ಮಹೇಶ್ ಕಜಿಯವರು ಇದ್ದಾರೆ, ಅದೇ ರೀತಿ ಗಿರೀಶ್ ಮಳೆ ಅವರಿಗೆ ಬರ್ತಾ ಇದ್ದಾರೆ, ಸೂರ್ಯ ಇದ್ದಾರೆ, ಮತ್ತೆ ಎಲ್ಲ ಜೂನಿಯರ್ಸ್ ಇದ್ದೀವಿ. ನಾವೆಲ್ಲರೂ ಪ್ರಾಕ್ಟೀಸ್ ನಲ್ಲಿ ನಾವು ಬೇರೆ ಬೇರೆ ಆಫೀಸ್ ಮಾಡಿದ್ರು, ನಮ್ಮೊಳಗೆ ಒಂದು ಒಗ್ಗಟ್ಟುಂಟು. ನಾವು ನಮ್ಮ ಆಫೀಸು, ನಮ್ಮ ಸೂರ್ಯ, ನಮ್ಮ ಚರಣ, ಆ ರೀತಿ ನಾವು ನಾವು ಹೇಳುವಾಗಲೇ ಅದೇ ರೀತಿಯಲ್ಲಿ ನಾವು ಹೇಳಿಕೊಂಡು ಹೋಗ್ತೇವೆ. ಸೊ ಇದು ನಾವು ಮಾಡಿದಂತ ಪರಂಪರೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗುವಾಗ ಈ ಆಫೀಸ್ ನಾವು ಇನ್ನೊಂದು 2 ದಿವಸದಲ್ಲಿ ಆಫೀಸನ್ನು ಖಾಲಿ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನಾವೊಂದು ಸೇರುವ ಅಂತೇಳಿ ನನಗೊಂದು ಫ್ಲಾಶ್ ಆಯಿತು. ಹಾಗೆ ನಾವೊಂದು ಇದೊಂದು ಆರ್ಗನೈಸ್ ಮಾಡಿದ್ವಿ. ಇಲ್ಲಿ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ನಮ್ಮ ಆಫೀಸ್ ಶುರು ಮಾಡುವಾಗ ಇದ್ದಂಥ ಭಾಂಗಣ್ಣಯ್ಯರ ಮಗ ಇದ್ದಾರೆ, ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ವೆಂಕಟಕೃಷ್ಣ ಉಪಾಧ್ಯಾಯರು, ಅವರೆಲ್ಲ ನಮ್ಮ ಆಫೀಸ್ನ ಪಿಲ್ಲರ್ಸ್ ಅಂತೇಳಿ ಹೇಳ್ಬೋದು. ಸೊ ಅವರು ಸಹ ಈ ಸಂದರ್ಭದಲ್ಲಿ ವಿಶೇಷವಾಗಿ ಸೇರಿದ್ದಾರೆ. ಅವರನ್ನೆಲ್ಲರೂ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೇರಿದ್ದೀವಿ. ಎಲ್ಲರನ್ನು ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ನಾನು ನನ್ನ 2 ಮಾತನ್ನು ಹೇಳ್ತಾ ಇದ್ದೇನೆ. ಈ ಬಗ್ಗೆ ಇನ್ನು ಮುಂದಕ್ಕೆ ನಮ್ಮ ಆಫೀಸ್ನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಹೇಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಆಫೀಸ್ನ ಬಗ್ಗೆ ಹೇಗೆ ಪ್ರಾರಂಭ ಆಯಿತು ಇದು ಹೇಳುವಂಥದ್ದು ಸಂಕ್ಷಿಪ್ತವಾಗಿ ಈಶ್ವರ ಈಗಾಗಲೇ ತಿಳಿಸಿದ್ದಾನೆ. ಇದು ಪರಂಪರೆ ಅಂತ ಒಂದು ಮಾತು ಬಂತು. ಪುತ್ತೂರಿನಲ್ಲಿ ವಕೀಲರ ಪರಂಪರೆ ಅಂತ ಒಂದು ಇದ್ದರೆ ಅದು ಮೊಳಲೆ ಶಿವರಾಯ 1ನೇ ವ್ಯಕ್ತಿ, ಪ್ರಾರಂಭದ ವ್ಯಕ್ತಿ. ಮೊಳಲೆ ಶಿವರಾಯರು ಅಂತ ಹೇಳಿದರೆ
ಆಗಿನ ಕಾಲದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಪುತ್ತೂರು ತಾಲೂಕು, ಬೆಳ್ತಂಗಡಿ ತಾಲೂಕು, ಸುಳ್ಯ ತಾಲೂಕು ಈ 3 ತಾಲೂಕುಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಒಂದು ಶಾಲೆ, ಆ ಶಾಲೆ ಇದ್ದಲ್ಲಿ ಒಂದು ಸರ್ಕಾರಿ ಸಹಕಾರಿ ಬ್ಯಾಂಕು ಇದೆರಡು ಸ್ಥಾಪಿಸಿ ಪ್ರತಿ ಗ್ರಾಮದಲ್ಲಿ. ಇದು ಮೊಳಲಿ ಶಿವರಾಯರ ಒಂದು ಪರಂಪರೆ. ಸಾರ್ವಜನಿಕ ಕ್ಷೇತ್ರ ಅವರು ವಕೀಲ ವೃತ್ತಿಯಲ್ಲಿ ಆಗಿನ ಕಾಲದಲ್ಲಿ ಎಫ್ ಎ ಅಂತ ಹೇಳಿದ್ರೆ ಬಹುಶಃ ಈಗಿನ ಇಂಟರ್ಮೀಡಿಯೇಟ್ ಅಲ್ಲ, ಈಗ PUC ಸೆಕೆಂಡ್ ಇಯರ್ ಆಗಿ ಫಸ್ಟ್ BA ಆಗಿರ್ಬೋದು. ಹಾಗೆ ವಕೀಲ ಪರೀಕ್ಷೆಗೆ ಪಾಸಾಗಿ, ಯಾವುದೋ ಒಂದು ಪರೀಕ್ಷೆ ಇತ್ತು ಆಗಿನ ಕಾಲದಲ್ಲಿ ಒಂದು ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಪಾಸಾಗಿ ಮತ್ತೆ ವಕೀಲ ವೃತ್ತಿ ಈ ರೀತಿ ಅವರು ಸಂಬಂಧ ಪಡ್ಕೊಂಡು ಅದು ಪರಂಪರೆ, ವಕೀಲ ಪರಂಪರೆ ಅವರಿಂದ ಈ ಪುತ್ತೂರಿನಲ್ಲಿ ಹೇಳುವುದಿದ್ರೆ ಅವರಿಂದ ಪ್ರಾರಂಭ ಆಯಿತು. ಅವರು ಎಲ್ಲಿಗೆ ಬಂದವರು ಅಂತ ಹೇಳಿದರೆ ಮೊಳಹಳ್ಳಿಯಿಂದ ಬಂದವರು. ಮೊಳಹಳ್ಳಿ ಅಂತ ಹೇಳಿದರೆ ಉಡುಪಿ ಹತ್ರ. ಇಲ್ಲಿ ಯಾಕೆ ಅವರು ಬರಲಿಕ್ಕೆ ಕಾರಣ ಅಂತ ಹೇಳಿದರೆ ಆಗಿನ ಅವರಿದ್ದ ಕಾಲದಲ್ಲೇ ಇಲ್ಲಿ ಪ್ರಥಮವಾಗಿ ಪುತ್ತೂರಿನಲ್ಲಿ ಕೋರ್ಟ್ ಸ್ಥಾಪನೆ ಆಗಿತ್ತು. ತಾಲೂಕು ಕಚೇರಿ ಉಪ್ಪಿನಂಗಡಿ, ತಾಲೂಕು ಆಫೀಸ್ ಕಚೇರಿ. ಆದರೆ ಉಪ್ಪಿನಂಗಡಿ ತಾಲೂಕಿನ ಕೇಂದ್ರ ಸ್ಥಾನ ಪುತ್ತೂರಿನಲ್ಲಿ ಕೋರ್ಟು. ವಿಚಿತ್ರ ಆಗಿನ ಸಂದರ್ಭದಲ್ಲಿ ಕೋರ್ಟ್ ಹೇಗಿತ್ತು ಅಂತ ಹೇಳಿದರೆ ಬಹುಶಃ ಈಗಿನ ಚಿತ್ರ ನಮ್ಮಲ್ಲಿ ಯಾರು ಇಲ್ಲ. ಇಡೀ ನಮ್ಮದು ಮದ್ರಾಸ್ ಸ್ಟೇಟ್. ಆಗ ಮದ್ರಾಸ್ ಸ್ಟೇಟ್ನಲ್ಲಿ ಹಳೆ ಕೋರ್ಟಿನ ಕಟ್ಟಡ ಉಂಟಾಗುತ್ತಿದೆ. ಸ್ವಲ್ಪ ಅಲ್ಲಿ ಹಳೆಯ ಕಟ್ಟಡವನ್ನು, ಆ ಕಟ್ಟಡ ಮತ್ತು ಮಲಬಾರ್ನಲ್ಲಿ ಒಂದು ಕಟ್ಟಡ ಮತ್ತು ಮದ್ರಾಸ್ನಲ್ಲಿ ಒಂದು ಕಟ್ಟಡ, ನಮ್ಮದು ಮದ್ರಾಸ್ ಸ್ಟೇಟ್ ಇದ್ದಾಗ ಈ 3 ಕಟ್ಟಡಗಳು ಒಂದೇ ರೀತಿ ಕನ್ಸ್ಟ್ರಕ್ಷನ್. ದೊಡ್ಡ ಬಿಲ್ಡಿಂಗು, ನಿಮಗೆ ಈಗಿನ ಕಲ್ಪನೆ, ಈಗಿನ ಕೋರ್ಟ್ ಹಾಲ್ ಅಲ್ಲ, ಅದಕ್ಕಿಂತ ದೊಡ್ಡದು, ಉದ್ದವು ಅಗಲವು ಎತ್ತರವು. ಎತ್ತರ ಅಂತ ಹೇಳಿದರೆ ತೆಂಗಿನ ಮರದಷ್ಟು ಎತ್ತರ, ಅಷ್ಟೆತ್ತರ ಕಟ್ಟಡ. ಆಗಿನ ಕಾಲದಲ್ಲಿ ಫ್ಯಾನ್ ಇಲ್ಲವಲ್ಲ, ಅದಕ್ಕೆ ಒಂದು ವ್ಯವಸ್ಥೆ. ಈಗ ಅಲ್ಲಿ ಕಾಣಲಿಕ್ಕಿಲ್ಲ, ಒಂದು ವ್ಯವಸ್ಥೆ. ಒಂದು ಪಂಕ ಇಳಿಯುವಂಥದ್ದು, ಇಷ್ಟು ದಪ್ಪದ ಅಗಲದ, ಇಷ್ಟು ಅಗಲದ, ಇಷ್ಟು ಅಂದರೆ ಎತ್ತರ, ಅಗಲ ಈ ಕೋಣೆ ಎಷ್ಟು. ಒಂದು ಪಂಕ, ಒಂದು ಬಟ್ಟೆದ್ದು ರಟ್ಟಿನ ಬಟ್ಟೆ ಎಲ್ಲ ಕಟ್ಟಿ ಒಂದು ಪಂಕ ಮಾಡಿ ಅದಕ್ಕೊಂದು ಹಗ್ಗ, ಆಯಿತಾ. ಈ ಹಗ್ಗ ನೋಡಿ, ಒಂದು ತಮಾಷೆ ಅಂದರೆ ನಿಮಗೆ ಈಗ ಇದನ್ನು ನಾನು ಹೇಳೇ ಗೊತ್ತಾಗಬೇಕು ಹೇಳ್ತೇನೆ. ಈ ಕೋರ್ಟಿನ ಬಿಲ್ಡಿಂಗಿನ ಎದುರಿಗೆ ಒಂದು ಗೋಡೆಗೆ ಒಂದು ತೂತು, ಆ ತೂತಿನ ಎಲೆಯಿಂದ ಹಗ್ಗ ಎಳೆಯಲಿಕ್ಕೆ ಒಂದು ವ್ಯವಸ್ಥೆ, ಅಲ್ಲಿ ಒಂದು ರಾಟೆ. ಅಲ್ಲಿ ಎಳೆಯಲಿಕ್ಕೆ ಒಂದು ಒಬ್ಬ ಪೇದೆ ಇರ್ತಾನೆ, ಪಂಕ ಎಳೆಯುವ. ಅಲ್ಲಿ ಕೂತ್ಕೊಂಡು ಈ ಪಂಕವು ಒಟ್ಟಾಗಬೇಕು, ಒಟ್ಟಿಗೆ ಕೂತ್ಕೊಳ್ಳುವ ರೌಂಡ್ ಟೇಬಲ್ ಉಂಟಲ್ಲ, ಹೀಗೆ ಟೇಬಲ್, ಅದರ ಮೇಲೆಯೂ ಆ ಪಂಕ ಇದೆ. ಅಲ್ಲೊಂದು ಪಂಕ, ಮುನ್ಸಿಪಲಿಗೆ ಒಂದು ಪಂಕ, ಅದಕ್ಕಿಂತ ಈ ಹಗ್ಗದ ಜೋಡಣೆ. ಈ ಜೋಡಣೆಯಿಂದ ಹೊರಗೆ ಗೋಡೆಯಿಂದ ಆಚೆ ಒಂದು ಇಲ್ಲಿ ಇಟ್ಟು ಅದಕ್ಕೊಂದು ಹಗ್ಗದ ವ್ಯವಸ್ಥೆ, ಇಳಿಲಿಕ್ಕೆ ಒಂದು ವ್ಯವಸ್ಥೆ. ಪೇದೆ, ಈ ಪೇದೆಗೆ ಯಾರು ಕೊಡೋದು ದುಡ್ಡು ಅಲ್ವಾ? ಇದಕ್ಕೆ ಅರ್ಧ ಪೇಮೆಂಟು ಬಾರೂಮಿನಿಂದ, ಅರ್ಧ ಪೇಮೆಂಟು ಕೋರ್ಟ್ನ ವ್ಯವಸ್ಥೆ ಅವ್ರು ಕೊಡಬೇಕು. ಅವರ ಮಿಸ್ಟೇನ್ಸ್ಗೆ ಖರ್ಚಿಗೆ ದುಡ್ಡು ಇರ್ತದಲ್ಲ, ಅದರಲ್ಲಿ ಅರ್ಧ, ಇದರಲ್ಲಿ ಅರ್ಧ. ಈ ಪಂಕ ಒಬ್ಬ ಇರ್ತಾನೆ, ಅವ ಖಾಯಂ ನೌಕರ. ಈ BF ಅಲ್ಲಿ ಯಾವುದಿಲ್ಲ ಅವನಿಗೆ, ರಜೆ ದಿವಸ ಅವನಿಗೆ ಸಂಬಳವೇ ಇಲ್ಲ ಆಗಿನ ಕಾಲದಲ್ಲಿ. ಅಂದರೆ ಎಷ್ಟು ಕಷ್ಟ ಇತ್ತು ಆಗಿನ ಜೀವನ ಅಂತ ಹೇಳುವುದು ಗೊತ್ತಾಗ್ತದೆ. ಈ ವ್ಯವಸ್ಥೆಯಲ್ಲಿ ಈ ಗಾಳಿಯ ಮಧ್ಯದಲ್ಲಿ ವಕೀಲರು ಎದ್ದು ನಿಂತು ಆರ್ಗ್ಯುಮೆಂಟ್ ಮಾಡಿ. ಈ ಆರ್ಗ್ಯುಮೆಂಟ್ ಮಾಡುವಾಗ ಏನಾಗ್ತದೆ ಅಂದರೆ ಕೆಲವು ಉದ್ದದ ವಕೀಲರು ಇದ್ದಾರೆ. ಆಗೆಲ್ಲ ಮುಂಡಾಸ್ತು, ನನ್ನ ತಂದೆಯವರು ಮುಂಡಾಸಿರ್ತಿದ್ದೆ, ಪಂಡಿತ ಕೃಷ್ಣಮಠರು ಮುಂಡಾಸಿರ್ತಾರೆ. ಈ ಪಂಕ ಎಳೆಯುವಾಗ ಅದು ಕೆಲವರು ಆರ್ಗ್ಯುಮೆಂಟ್ ಮಾಡುವಾಗ
ಆರ್ಗ್ಯುಮೆಂಟ್ ಮಾಡುವಾಗ ಸ್ವಲ್ಪ ಜಡ್ಜಸ್ಗೆ ನಗೆ ಬರ್ತವೆ. ಇವರು ಆರ್ಗ್ಯೂಯಿಂಗ್ ಹಾಕಿದರ ಹೆಡ್ ಅವರು ಹೇಳುವಂತ ಒಂದು ಕಮೆಂಟ್ ಇದೆಲ್ಲ ಒಂದು ನಮ್ಗೀಗ ಸ್ವಾರಸ್ಯ ಅಂತ ಕಂಟ್ರೋಲ್ ಇದ್ದು 40 ಗಂಟೆ ನಾನೇ ನೋಡಿದ್ದೆ. ಇನ್ನು ಅದರ ಹತ್ತಿರ ಆಗಿನ ಕಾಲದಲ್ಲಿ ಕೆಲವು ವಕೀಲರಿಗೆ ಈ ನೆಲಗೆಂದ್ರೆ ಅಡಿಗೆ ಎಲ್ಲ ಇದು ಗೇಮ್ ಬೀಜ ತಿನ್ನುವುದು ಅಭ್ಯಾಸ ಇತ್ತು. ಗೇಮ್ ಬೀಜ ತಿನ್ನುವ ಅಭ್ಯಾಸ ಇತ್ತು. ಚಿದಾನಂದ ಮುಖ್ಯ ಅವ್ರು ಗೇಮ್ ಬೀಜ ಕೊಟ್ಟು ಕಿಶೆಯಲ್ಲಿ ಹಾಕೊಂಡು ಆಚೆ ಹೋಗೋದು. ಇದು ನಮಗೆ ಗೊತ್ತಾಯ್ತು, ನಾವು ಜೂನಿಯರ್ಸ್, ನಾವು ಅವರ ಹಿಂದೆ ಹೋಗೋದು. ಆಯ್ತಾ, ಅವ್ರು ತಿನ್ನುವಾಗ ಒಂದು 10 ರೂಪಾಯಿ ನಮಗೆ ಬಿಡ್ತಾರೆ. ಇದೊಂದು ವ್ಯವಸ್ಥೆ. ಅಲ್ಲ, ಈ ಒಂದು ಇದೆಲ್ಲ ಒಂದು ವ್ಯವಸ್ಥೆ ಇತ್ತು. ಇದೆಲ್ಲ ನಾನು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಅಲ್ಲಿಯ ನಮ್ಮ ಒಕ್ಕಿದ ಜೀವನದಲ್ಲಿ ಒಂದು ಈಗ ನಗಾಡುವಂಥ ಟೈಮು. ಆಗಲೂ ನಗಾಡಿದ್ದೇವೆ. ಬೇಕಿದ್ದ ತಗೊಂಡು ಆಚೆ ಹೋಗುವಾಗ ನಾವು ಗೆದ್ದೆವು ಅಂತೇಳಿ ನಮಗೆ ಶಿಫಾರಸು ಮಾಡಿಕೊಂಡು ಹೋಗ್ತಾ ಇದ್ದೆವು. ಹಾಗೆ ನಾನು ಬಾರಿಗೆ ಹೆಚ್ಚಾದ್ದು 1958 ಕೇಟಿ ಭಟ್ರು 1957 ನಾವು ವಕೀಲ ವೃತ್ತಿಗೆ ಹೆಚ್ಚಾದ. ಆಗ ಹೇಗಿತ್ತು ವ್ಯವಸ್ಥೆ ಅಂತ ಹೇಳಿದರೆ, ಆರ್ಗ್ಯುಮೆಂಟ್ಸ್ ಹೇಗಿತ್ತು ಅಂತ ಹೇಳಿದರೆ, ಮುಖ್ಯವಾಗಿ ನಾನು ಮಲಯಾಳಿ ಶಿವರ ಆರ್ಗ್ಯುಮೆಂಟನ್ನು ಕೇಳಲಿಲ್ಲ. ಅವರೆಲ್ಲ ಅರ್ಜುನಾಗಿ ಹೋಗಿದ್ದಾರೆ. ಆಗ ಆರ್ಗ್ಯುಮೆಂಟು ಮತ್ತಿನ ಜನ್ರೇಷನ್, ನಮ್ಮ ಜನ್ರೇಷನ್, UP ಶಿವರಾಮ್ ಇರ್ಬೋದು, ನಾನಿರ್ಬೋದು, ನಮ್ಮ ರಾಮಮೋಹನ್ ಇರ್ಬೋದು, ಅವನ ಅಣ್ಣ ಇವರ ಕಾಲದಲ್ಲಿ ಆರ್ಗ್ಯುಮೆಂಟ್ ಸ್ವಲ್ಪ ಬದಲಾವಣೆ ಆಯಿತು. ನಾವೆಲ್ಲ ಫ್ಯಾಕ್ಟ್ಸು, ಲಾ ಇದನ್ನೆಲ್ಲ ಹೆಚ್ಚು ಸ್ಟಡಿ ಮಾಡಿ ಆರ್ಗ್ಯುಮೆಂಟ್ ಮಾಡಲಿಕ್ಕೆ ಮಾಡ್ತಾ ಇದ್ದರು. ನಮ್ಮಿಂದ ಹಿರಿಯರು ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲಿಕ್ಕೆ ಗೊತ್ತಿರಲಿಲ್ಲ ಕಾನೂನಿಗೆ. ಕೆಲವರಿಗೆ CPC ಸರಿ ಗೊತ್ತಿಲ್ಲ. ಬಹುಶಃ ನಾನು ಬಿಲ್ಡಿಂಗ್ ಇಲ್ಲ 75 ವರ್ಷ ಇದು ಅನಿವಾರ್ಯ ಮಾಡಲಿಕ್ಕಾಗಲ್ಲ. ಹಾಗಾಗಿ ಇದನ್ನೇ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಾಲಿಗೇಶನ್ ಪ್ರಾರ್ಥನೆ ಮಾಡೋದು. ಹಾಗೆ ಈ ಪ್ರಾರ್ಥನೆ ಮಾಡ್ತಾ ಈ ಕಟ್ಟಡವನ್ನು ನಾವು ಬಿಟ್ಟುಕೊಡ್ತೇವೆ. ಇಷ್ಟು ಹೇಳಿ ನಾನು ಮಾತನಾಡ್ತೇನೆ. ಗುರುಗಳಿಗೆ ಒಂದು ವಂದಿಸ್ತೇನೆ. ಈ ಆಫೀಸಲ್ಲಿ ಇದ್ದಷ್ಟು ಸಮಯ ಗುರು ಶಿಷ್ಯ ಪರಂಪರೆ ಏನಿರಬೇಕಿತ್ತು ಅದನ್ನು ಇಲ್ಲಿ ನಾವು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಅದರ ನಂತರವೂ ಸಹ ನಾವು ಆ ಪರಂಪರೆಯನ್ನು ಸ್ವಲ್ಪವೂ ಸಹ ಕಡಿಮೆ ಮಾಡಲಿಲ್ಲ. ಅಂದರೆ ಗುರುಗಳು ಯಾವ ರೀತಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು ಅಂದರೆ, ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಅಂತ ಹೇಳಿ ಹೋಗೋ ಕಾರ್ಯಕ್ರಮ ಇತ್ತು. ಸುಳ್ಯ ತಾಲೂಕಿನ ವಕೀಲರುಗಳೆಲ್ಲ ಡ್ರಾಫ್ಟಿಂಗ್ ಅಂತ ಇಲ್ಲಿ ಬರ್ತಿದ್ರು. ಅವಾಗ ಸ್ಪಾಟ್ ನೋಡಬೇಕು ಅಂತ ಇದ್ರೆ ಅವರಿಗೆ ಒಟ್ಟಿಗೆ ಒಬ್ರು ಈ ಪೀಠಾಧಿಪತಿಗಳಿಗೆ ಗಿಂಡಿ ಮಾಡಿ ಅಂತ ಇದ್ರು. ಹಾಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಹೋಗಿ ಯಾವ ಒಂದು ನೀಲಿ ಓಮನಿ ಇತ್ತು, ಅದಕ್ಕೆ ಸುಳ್ಳಿಯ ದೊಡ್ಡ ತೋಟ ಬದಿಗೆ ಅದಕ್ಕೆಲ್ಲ ಹೋಗಿದೆ. ಹೋಗಿ ಬಂದು ಡ್ರಾಫ್ಟಿಂಗ್ಗೆ ಕೂತ್ಕೊಳ್ಳೋದು. ಹಾಗೆ ಕೂತ್ಕೊಂಡ ನಂತರ ಅದು ಡ್ರಾಫ್ಟಿಂಗ್ ಕೆಲಸ ಎಲ್ಲ 10 ಗಂಟೆ 10:30 ಗಂಟೆಗೆಲ್ಲ ಆಗ್ತಿತ್ತು. ಮತ್ತೆ ಹೋಗ್ಲಿಕ್ಕೆ ಅಂತೂ ಸಿಗ್ತಿರ್ಲಿಲ್ಲ. ಅಂತ ಒಂದು ಇದರಲ್ಲಿ ಪರಂಪರೆಯಲ್ಲಿ ಕಲಿತು ಅದನ್ನೇ ಮತ್ತು ಮುಂದುವರಿಸಿ ನಾವು ಸ್ವಂತ ಆಫೀಸ್ ಮಾಡಿದ ನಂತರ ಹಾಗೆ ಆ ಆಫೀಸಲ್ಲಿ ಶಿಫ್ಟ್ ಆಯಿತು. ಆವಾಗ KT ಭಟ್ ಸರಿ ಇದ್ದರು ಪ್ರಾಕ್ಟೀಸ್ಗೆ. ನಾನು ಬರುವಾಗ ಅವರು ಪ್ರಾಕ್ಟೀಸ್ ಕೋರ್ಟಿಗೆ ಬರೋದಿದ್ರು, ಆಫೀಸಿಗೆ ಬರ್ತಾ ಇದ್ರು. ಅವರ ಕ್ಲೈಂಟ್ಗಳನ್ನು ಮತ್ತು KB ಸಂಘದ ಕೆಲವು ಕೇಸ್ಗಳದಕ್ಕೆಲ್ಲ ಬರ್ತಾ ಇದ್ರು. ಏನೋ ಈಗ ಮಹಾಲಿಂಗೇಶ್ವರ ದೇವರ ಪಾದಕ್ಕೆ ಅದನ್ನು ಒಪ್ಪಿಸಿ ಹೋಗುದು ಅಂತ ಹೇಳಿ ತಿಳ್ಕೊಂಡು ದೇವರ ಕೃಪೆ ನಮಗೂ ಸಹ ಹಿರಿಯರ ಗುರುಗಳ ಆಶೀರ್ವಾದ ನಮಗೆ ಯಾವತ್ತು ಸದಾ ಇರಲಿ ಅಂತ ಹೇಳಿ
ಎಲ್ಲ ನಮ್ಮ ಅಣ್ಣಂದ್ರಿಗೆ ಸಮಾನವಾದಂಥ ಕಿಶೋರ್ ಗುರುಗಳು. ಹಾಗೆ ನಾನು ಯಾಕೆ ಗುರುರತ್ನ ಸಹ ನಾವು ಚಹಾ ಕುಡಿಯೋರು ಇಲ್ಲಿ ಗುರುಕುಲನೇ ಕೊಡೋದು ಆ ಒಂದು ಪರಂಪರೆಗೆ ಸಹ ಚಹಾ ಕುಡಿಯೋ ಮಟ್ಟಿಗೆ ಮತ್ತೆ ಕೆಲವೆಲ್ಲ ಡೌಟ್ ಇದ್ದಾಗ ಅವ್ರ ಹತ್ರ ಅನುಭವ ಕೇಳೋ ಮಟ್ಟಿಗೆ ಅದು ನಡೀತಾ ಉಂಟು ಈಗ ಸಹ. ಆನಂತರ ನಾವು ಕೆಲವೆಲ್ಲ ಟೂರಿಗೆ ಹೋಗುವಂಥದ್ದು ಹೀಗೆಲ್ಲ ಇತ್ತು. ಅಣ್ಣ ತಮ್ಮಂದ್ರಾಗಿ ಹೇಗಿರ್ಬೇಕು ಆ ರೀತಿ ಮುಂದುವರಿಸ್ಕೊಂಡು ಬಂದಿದ್ದೇವೆ. ನಮಗೆ ಕೆಲವೆಲ್ಲ ಸಣ್ಣ ಸಣ್ಣ ಡೌಟ್ ಎಲ್ಲ ಇದ್ರೆ ಅವಾಗ ಕೇಳಲಿಕ್ಕೆ ಉಪಾಧ್ಯಾಯರಿದ್ರು. ಅವ್ರ ಹತ್ರ ಸಹ ಕೆಲವು ಎಕ್ಸಿಬಿಷನ್ ಮಟ್ಟಿಗೆ ಎಲ್ಲ ಹೇಗೆ ಡೌಟ್ ಎಲ್ಲ ಕ್ಲಾರಿಫೈ ಮಾಡಿದ್ರೆ ಅವರ ಪ್ರಾಕ್ಟಿಕಲ್ ನಾಲೆಜಲ್ಲಿ ಹೇಳ್ಕೊಡ್ತಾ ಇದ್ರು, ಡಾಕ್ಯುಮೆಂಟೇಶನ್ ನಮಗೆ. ಹೀಗೆಲ್ಲ ಚೆನ್ನಾಗಿ ಹೋಗ್ತಿದ್ದ ಒಂದು ಪರಂಪರೆ ಇದೇ ರೀತಿಯಲ್ಲಿ ಮುಂದುವರಿಲಿ ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಈ ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳಿಕ್ಕೆ ನಾವೆಲ್ಲ ಸೇರಿಸಲಿಕ್ಕೆ ಧನ್ಯವಾದ. ಹಾಗೂ ಆತ್ಮೀಯ ನನ್ನ ಸೀನಿಯರ್ ಅವರೇ, ಎಲ್ಲ ಹಿರಿಯರೇ ಮತ್ತು ಎಲ್ಲ ಆತ್ಮೀಯರೇ, I sum up in one sentence. I have been receiving excellent light and shade both from this good office. ಇದಕ್ಕೆ ಬೇರೆ ಬೇರೆ ಅರ್ಥ ಉಂಟು. ನನಗೆ ಮಾತ್ರ ಅಲ್ಲ, 150ಕ್ಕಿಂತ ಹೆಚ್ಚು ವಕೀಲರುಗಳಿಗೆ ಈ ಒಂದು ಕಚೇರಿಯಿಂದ ಬೇಕಾದಂತಹ ಯೋಗ್ಯ ಬೆಳಕು ಸಿಕ್ಕಿದೆ, ನೆರಳು ಸಿಕ್ಕಿದೆ. ಒಂದು ಸಸಿ ಬೆಳಿಬೇಕಾದ್ರೂ ಸೂರ್ಯನ ಬೆಳಕು ಬೇಕು, ಮ್ಯಾಸ್ಕುಲೈನ್ ಫೆಮಿನೈನ್ ಚಂದ್ರನ ತಂಪು ನೆರಳು ಕೂಡ ಬೇಕು. ಅದು ಎರಡೂ ಕೂಡ ಈ ಕಚೇರಿಯಲ್ಲಿ ಸಿಕ್ಕಿದೆ. ಇದು ಉತ್ಪ್ರೇಕ್ಷ ಅಲ್ಲ, ನನಗೆ ತಿಳಿದ ಮಟ್ಟಿಗೆ ಕಡೇ ಪಕ್ಷ ಒಂದು 130-150 ಜನ ಈ ಒಂದು ರೀತಿ ಉತ್ಪ್ರೇಕ್ಷ ಅಲ್ಲ, ಇದೊಂದು ಯೂನಿವರ್ಸಿಟಿ ಅಂತ ಹೇಳ್ಬೋದು. ಇಲ್ಲಿಂದ ಆಗಿ ಅವರ ಒಂದು ಸಹವಾಸದಿಂದ ಒಂದು ವೃತ್ತಿಯಲ್ಲಿ ಒಂದು ಯೋಗ್ಯ ವಕೀಲರಾಗಿ ಮುಂದುವರಿಯುವ ಒಂದು ಅವಕಾಶ ಸಿಕ್ಕಿದೆ. ತಮಾಷೆ ನೋಡಿ, ನನ್ನ ಗಜಗಾತ್ರದ ಕುಟುಂಬದಲ್ಲಿ ನರಬೀಳ್ಳೆ ವಕೀಲರಿಲ್ಲ. ಹೆಚ್ಚಿನ ಅಂಶ ನನ್ನ ಹಿರಿಯ ಸ್ನೇಹಿತರಾದ ಅಜಯ್ ಅಥವಾ ಗಿರೀಶ್ ಮಳ್ಳಿ ಅವರ ಕುಟುಂಬದಲ್ಲಿ ಹಿರಿಯರು ಪರಂಪರೆಯಿಂದ ಯಾರೂ ನಾವು ವಕೀಲರಲ್ಲ. ಪೂರ್ವ ಜನ್ಮದ ಪಾಪವ ಪುಣ್ಯವ ಇಲ್ಲಿ ಸಿಕ್ಕಿದ್ದು ಪುಣ್ಯ. ನಾವು ಎಲ್ಲೆಲ್ಲಿ ಬಂದು ಒಂದು ಹಿರಿಯರ ಒಂದು ಇದರಿಂದಾಗಿ ಒಂದು ಆಗಿದ್ದೇವೆ. ಇದೆಲ್ಲ ಒಂದು ಸುಯೋಗ ಅಂತ ಹೇಳ್ಬೇಕು. ಇನ್ನು ಸೀನಿಯರ್ ಅವರು ಆಗ ಮಾತಾಡಿ ಎಲ್ಲವನ್ನು ನಾವು ಒಪ್ಪಿಕೊಳ್ಬೇಕು, ಭೌತಿಕ ವಸ್ತುವಿಗೆ ಮಿತಿ ಇರ್ತದೆ ಅಂತ. ನಾವು ಸೂಕ್ಷ್ಮವಾಗಿ ಗಮನವಿಟ್ಟು ಕೇಳಿದ್ರೆ ಉತ್ಪ್ರೇಕ್ಷ ಅಲ್ಲ, ಅವರ ಒಂದೊಂದು ಮಾತಿನಲ್ಲಿ ಗೀತೆ ಉಂಟು, ಉನ್ನತವು ಉಂಟು, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವಿಲ್ಲ. ಶಬ್ದ ಬೇರೆ, ಗ್ರಾಮರ್ ಬೇರೆ ಇರ್ಬೋದು, ಲ್ಯಾಂಗ್ವೇಜ್ ಬೇರೆ ಇರ್ಬೋದು. ಇದೇ ಸೀನಿಯರು ಅಲ್ಲಿ ಕೂತ್ಕೊಳ್ತಾ ಇದ್ದಾರೆ, ಅವರು ಹೆಚ್ಚು ಮಾತಾಡ್ಲಿಕ್ಕಿಲ್ಲ, ಗುರು ಗಂಟೆ ಆಗಿರುದು. ನಾವು ಡೈ ಅಂತ ಎಷ್ಟು ಜೋರು ಬಡಿತೇವೆ ಅಷ್ಟು ದೊಡ್ಡ ಸ್ವರ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ರು. ಇಲ್ಲದಿದ್ರೆ ಚೆನ್ನಾಗಿ ಸ್ಟಡಿ ಮಾಡಿ ಒಂದು ಮುಗುಳ್ಳಾಕು ಕಣ್ಣಿನಲ್ಲಿ ಎಲ್ಲ ಒಂದು ಗಾಳಿ ಹಾಕು. ಈ ರೀತಿಯ ಒಂದು ವಾತಾವರಣ ಇರುವಾಗ ನಾನು ಬಂದು ಸೇರುವಾಗ 2000 ಇಸ್ವಿಯಲ್ಲಿ 2 ನಿಮಿಷ ಸ್ನೇಹಿತರೆ, ಈಗಿನ ಕೆಲವು ಜೂನಿಯರ್ಸ್ಗಳಿಗೆ ಆಶ್ಚರ್ಯ ಆಗ್ಬೋದು, ನಮಗೆಲ್ಲ ಒಂದು ಯೋಗ್ಯ ಹಿರಿಯ ವಕೀಲರ ಕಚೇರಿ ಸಿಕ್ಕಿದ್ರೆ ನಮ್ಮ ಪುಣ್ಯ ಅಂತ ಹೇಳುವ ಭಾವನೆ ಇದ್ದಾಗ, ಈಗ ನನಗೆ ಏನಾಗಿದೆ ಅಂತ ಹೇಳಿದ್ರೆ ಯಾರಾದ್ರೂ ಒಬ್ಬ ಜೂನಿಯರ್ ಬಂದ್ರೆ ನನ್ನ ಪುಣ್ಯ ಬಸ್ ಸ್ಟೇರಿಂಗ್ ಓಡುದು ಹೇಗೆ ಅವರ ಕೈಕಾಲು ಹಿಡಿದಾದ್ರು ಎಲ್ಲ ಬೇಕು ಅಂತ ಹೇಳುವ ಒಂದು ಸ್ಥಿತಿಗೆ ನಾವು ಎತ್ತಿದ್ದೇವೆ. ಕಾಲದ ಮಹಿಮೆ, ಈಗಿನ ಹುಡುಗ ಹುಡುಗಿಯರ ತಪ್ಪು ಅನ್ನೋದು ಕಾಲದ ಮಹಿಮೆ. ಚಿಕ್ಕ ಘಟನೆ ಹೇಳ್ತೇನೆ, ಎಷ್ಟು ನನ್ನಲ್ಲಿ ತುಳಿತಾ ಇತ್ತು. ಒಂದು NS ಸರ್ ಆಫೀಸಿಗೆ ಸೇರ್ಬೇಕು ಅಂತ ಮನೆಯಲ್ಲಿದ್ದ ಇಸ್ತ್ರಿ ಪೆಟ್ಟಿಗೆಯಲ್ಲಿ 3 ಸಲ ಕಟಕ್ ಇಸ್ತ್ರಿ ಹಾಕಿ ವೈಟ್ ಶರ್ಟಿಗೆ ಪೆಟ್ಟಿಗೆಯಿಂದ ತೆಗ್ದದ್ದು ಮನೆಗೆ ಹೋದ್ದು. ರಾಚಾರಕ್ಕೆ ಇಸ್ತ್ರಿ ಹಾಕುವಾಗ ಏನೋ ಒಂದು ಕಪ್ಪು ಡಾಟ್. ಸರ್ ಶಿಸ್ತಿನವ್ರು ಗೊತ್ತುಂಟು, ಆಗಿನ ನನ್ನ ಬಾಲಿಶ ಗೊತ್ತು. ಡಾಟ್ ನನಗೆ ಸರಿಯಾಗಿ ಉಲ್ಡಪತ್ತ ಮಾಡಿ ವೈಟ್ ಟ್ಯೂಬ್ ಕಲರ್ ಇತ್ತು. ಆ ಟ್ಯೂಬ್ ಕಲರ್ ಮತ್ತು ಕೋರಸ್ ವೈಟ್ ಅನ್ನು ಡಾಟಿಗೆ ಹಾಕಿ ನಮಸ್ಕಾರ ಮಾಡುವಾಗ ಹೀಗೆ ಮಾಡ್ತು, ಡಾಟ್ ಕಾಣೋದಾಗಿ. ಇದೆಲ್ಲ ಸತ್ಯ ಸ್ನೇಹಿತರೆ. ಸೀನಿಯರ್ ಹೇಳಿದ್ರು, ಬಾ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ರೆ ಬಾ, ನಮ್ಮ ಆಫೀಸ್ ಎಲ್ಲರಿಗೂ ಓಪನ್, ಎಲ್ಲ ಫೈಲ್, ಎಲ್ಲ ಬುಕ್ ಎಲ್ಲವೂ ಓಪನ್. ವಿಪರೀತ ಆಚೆ ದೀಚದ ದುಡ್ಡು ಅಂತೆಲ್ಲ ನೋಡ್ಬೇಡ, ಅದೆಲ್ಲ ಬರ್ತದೆ ಅದ್ರಷ್ಟಕ್ಕೆ, ಎಲ್ಲ ಓಪನ್, ಏನು ಕೇಳಿ ತಿಳಿಬಹುದು ಅಂತ. ಹಾಗೆ ಅವಕಾಶ ಸಿಕ್ಕಿತು. ಸಿಕ್ಕಿ ಒಂದು ಇಂಟರ್ವಲ್ ಆಯ್ತು. 2-3 ತಿಂಗಳಲ್ಲಿ ಸುತ್ತ ಸರಿ ಉಂಟು, ಏನೋ ಒಟ್ಟೆಲ್ಲ ಆಗಿ ನನ್ನದು ದೊಡ್ಡ ಡ್ರಾಮ್ ಆಯ್ತು. ಬರ್ಪುಜ್ಜಿ ಬಿಡ್ತೇನೆ, ನಾನು ಅಲ್ಲಿಗೆ ಹೋಗ್ತೇನೆ, ಮನೆಗೆ ಹೋಗ್ತೇನೆ, ಇದೆಲ್ಲ ಇದಾಯ್ತು. ವಿಷಯ ಗಂಭೀರ ಆಗಿ 2-3 ದಿನ ಮನೆಯಲ್ಲಿ ಕೂತೆಲ್ಲ ಆಗಿ ಪುನಃ ಎಂಥದೆಲ್ಲ ಕಿರಿಕಿರಿ ಆಯ್ತು. ಪುನಃ ಬಂದೆ.
ಸರ್ ಪಾಪ ರಿಸೀವ್ ವೆಲ್ಕಮ್, ಏನು ಕಕ್ಷಿ ಗಲಾಟೆ ಆಗಿಯಲ್ಲ. ಅಲ್ಲಿದ್ರು ಸರ್ ಇನ್ನೊಬ್ರು ಅವರು ಟೈಪ್ ಮಾಡೋರು, ಇಲ್ಲಿ ಒಂದು ಬ್ಯಾರಿಕೇಡ್ ಇತ್ತು, ಅಲ್ಲಿಯ ಎಲ್ಲ ಹೊರಗೆ ಉದ್ರು ಸರ್ ಆಗಿರ್ಲಿಲ್ಲ. ಹೇಳಿದ್ರು ಹೋದೆ, ನೀನು ಫಸ್ಟಿಗೆ ಮದುವೆ ಆಗ್ಬೇಕು, ಎಲ್ಲ ಸರಿ ಆಗ್ತದೆ. ನನಗೆ ಆಗ ಹೆಚ್ಚಿನ ಅಂಶ 21 ವರ್ಷ, ಇವರ ಮದುವೆ ಅಲ್ಲ, ಈಗ ಹಾಗೆ ಬರ್ಕತ್ನಲ್ಲಿದ್ದೇನೆ. ಆ ರೀತಿ ಒಂದು ವಾತಾವರಣ. ಸೀನಿಯರ್ಸ್ ಎಲ್ಲ ಹೇಳಿದ್ರು ಯಾವ್ದನ್ನು ಪರ್ಸನ್ ಅಲ್ಲಿ ವಿಪರೀತ ತಗೊಳ್ಬಾರ್ದಪ್ಪ, ಚರ್ಮ ದಪ್ಪ ಆಗ್ಬೇಕು ಈ ವೃತ್ತಿಯಲ್ಲಿ, ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು. ಹಿರಿಯರಾದ ಕಜ್ಜಣ್ಣ, ಕಿಶೋರ್ ಸರ್, ಇನ್ನೊಬ್ರು ಶೋಭಾ ಅಂತ ಇಲ್ಲಿ ಇದ್ರು, ಕೃಷ್ಣಯ್ಯ ಸರ್ ಇದ್ರು. ಅವರು ಬಹುಶಃ ನನ್ನ ಹತ್ರ ಹೇಳಿದಷ್ಟು ಜೋಕುಗಳನ್ನು ಯಾವ ನರವಂಶರ ಹತ್ರ ಹೇಳಿಲ್ಲ. ಯಾಕಂದ್ರೆ ನಾನು ಕ್ರಾಸ್ ಕ್ವಶನ್ ಅವ್ರ ಹತ್ರ ಕೇಳ್ತಿರ್ಲಿಲ್ಲ. ಒಂದು ಬಾಂಧವ್ಯತೆ ನಮ್ಮನ್ನು ಜೋರ್ ಮಾಡಿ ಹೋಟ್ಲಿಗೂ ಸಹ ಕರ್ಕೊಂಡು ಹೋಗ್ತಿದ್ರೆ ಆ ಬಾರಯ್ಯ ಅಂತ. ಅದು ನಿಜವಾಗಿ ಉತ್ಪ್ರೇಕ್ಷೆ ಅಲ್ಲ, ಅದು ಏನೋ ಒಂದು ಆ ಹಿರಿಯರ ಗುಣದಿಂದ ನಾವೀಗ ಕೋರ್ಟಿನಲ್ಲಿ ಒಮ್ಮೊಮ್ಮೆ ರಂಪಾಟ ಗಲಾಟೆ ಮಾಡಿಕೊಡ್ತೇವೆ ಕಾನೂನು ಫ್ಯಾಕ್ಟ್ ಅಲ್ಲಿ. ನನ್ನ ಸೀನಿಯರ್ ಇವರೊಟ್ಟಿಗೆ ಅದು ಅಲ್ಲಿಯೇ ಬುಜುಕ್ಕ, ಅರ್ಧ ಸೆಕೆಂಡ್ ಸಹ ಬೇಡ, ಒಡೆಂಬೆ ಅಷ್ಟು ಹತ್ತಿರ ನಮ್ಮಲ್ಲಿ ಇರ್ತದೆ. ವಯಸ್ಸಿನ ಅಂತರ ಸಹ ಮಹತ್ವ ಆಗ್ತದೆ. ಅದೇನೋ ಒಂದು ಇಂಟಿಮೆಸಿ, ಬಾಂಧವ್ಯ, ಇವರು ಅದನ್ನು ಪದದಲ್ಲಿ ಅಲ್ಲ, ನಡೆ ನುಡಿಯಲ್ಲಿ ನಮಗೆ ಅದನ್ನು ಒಂದು ತೋರಿಸಿಕೊಟ್ಟಿದ್ದಾರೆ. ನಾನು ಅದಕ್ಕೆ ಹೇಳುವ ವರ್ಡ್ ಕಲ್ಚರ್ ಅಂತ. ಕಲ್ಚರ್ ಯಾಕಂದ್ರೆ ಗ್ಯಾಜೆಟ್, ಇಲೆಕ್ಟ್ರಾನಿಕ್, ಡಿಜಿಟಲ್ ಎಲ್ಲವೂ ಬೇಕಪ್ಪ, ಆದ್ರೆ ಸಿವಿಲೈಸೇಷನ್ ಎಕ್ಸ್ಟರ್ನಲ್. ಕಲ್ಚರ್ನ ಪಾತ್ರ ದೊಡ್ಡಲ್ಲಿ ಇಲ್ಲದಿದ್ರೆ ಸಿವಿಲೈಸೇಷನ್, ಗ್ಯಾಜೆಟ್ ಇದನ್ನು ಹೇಗೆ ಉಜ್ಜುದು, ಎಷ್ಟು ತಲೆಯಲ್ಲಿ ಉಳಿಯುವುದಿಲ್ಲ, ಇವನೇ ಮಂಗ ಆಗ್ತಾನೆ ಮಾಡರ್ನ್ ಏಪ್. ಬಟ್ ಈ ರೀತಿಯ ಒಂದು ಕಚೇರಿ, ಈ ರೀತಿಯ ಆಫೀಸ್ ಸಿಕ್ಕಿದ್ರೆ ನಾನು ಕಂಡುಕೊಂಡದ್ದು ಏನು ಅಂತ ಹೇಳಿದ್ರೆ, ವ್ಯಕ್ತಿಯ ವೃತ್ತಿಯಲ್ಲಿ ಬೇರು ಬಹಳ ಭದ್ರ ಆಗ್ತದೆ. ಬೇರು ಭದ್ರ ಆದ ನಂತರ ರೆಕ್ಕೆ ಹೇಗೆ ಗಟ್ಟಿ ಮಾಡುದು ಅಂತ ಅವನಿಗೆ ಗೊತ್ತಾಗ್ತದೆ. So this office has given tremendous strong roots for more than a century of lawyers. ಯಾಕಂದ್ರೆ ನಾನು ಇನ್ಯಾದ್ರೂ ಕೋರ್ಟಿಗೆ ಬಂದು MK ಅವರು ಬಂದ್ರು ಅಂತ ಇನ್ಯಾದ್ರೂ ಒಂದು ಪ್ರಿವಿಲೇಜ್ ತಕ್ಕೊಂಡು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಅಂತ ಹೊರಟ್ರೆ, ಅವಾಗ ಗಿರೀಶ ಸೂರ್ಯ ಮಾಡುದೇನಂದ್ರೆ ಸರ್ 2 minutes ಫಿನಿಶ್. ಯಾಕಂದ್ರೆ MK ಅವರು ಮಾಡಿದ್ರೆ ಇನ್ನು ಅರ್ಧ ಗಂಟೆ ಮಾಡ್ತಾರೆ, ಹಾಗಾಗಿ ನಾವು ಮಾಡಿ ಮುಗಿಸ್ತೇವೆ ಅಂತ. ಆದ್ರೆ ಇವರದ್ದು ಮತ್ತೆ 1 ಗಂಟೆ ಆದ್ರೂ ಮುಗಿಯುವುದಿಲ್ಲ ಸರ್. ಇವತ್ತು ಕೂಡ ಒಂದು 3 ತಲೆಮಾರಿನ ಅದ್ಭುತ ಶ್ರೀಮಂತ ಹಿನ್ನೆಲೆ ಇರುವಂತಹ ಒಂದು ಆಫೀಸಿನ ಒಂದು ಅಂಗವಾಗಿ, ಅವಿಭಾಜ್ಯ ಭಾಗವಾಗಿ ನಾನೂ ಇದ್ದೆ ಅಂತ ಹೇಳುವಂತಹ ಬೀಗುವಿಕೆ ಇಲ್ಲದೆ ಆ ನೆನಪಿನಲ್ಲಿ ಆ ಗುರುಗಳ ಪಾದಕ್ಕೆ ಬಾಗುತ್ತಾ ಒಂದು ಕವಿ ಹೇಳಿದಂತ ಒಂದು ಮಾತು ನೆನಪಾಗ್ತಾ ಇದೆ. ಆ ಕವಿಯ ಹಾಡು ಹೇಗಿದೆ ಅಂತ ಹೇಳಿದ್ರೆ, ಅದು ಮನೆಯ ಬಗ್ಗೆ ಇರುವಂತದ್ದು. ಮನೆ ಮನೆ ನನ್ನ ಮನೆ, ನನ್ನ ಅಪ್ಪ ಸತ್ತ ಮನೆ, ನನ್ನ ಅಮ್ಮ ನನ್ನ ಹೆತ್ತ ಮನೆ, ಅಣ್ಣನೊಡನೆ ಆಡಿ ಕಾಲು ಕೆರೆದು ಜಗಳವಾಡುತ್ತಾ ಅಮ್ಮನನ್ನು ಅತ್ತು ಕರೆದ ಮನೆ ಅಂತ. ಅಂದ್ರೆ ಅಲ್ಲಿ ಇದ್ದಂಥದ್ದು ಇಷ್ಟೇ ಸರ್. ಪ್ರತಿಯೊಂದು ಕೂಡ ಇರುವಂತದ್ದು ಏನು ಅಂತ ಹೇಳಿದ್ರೆ ನೆನಪುಗಳು, 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 ಭಾವನೆಗಳು. ಈ ಭಾವನೆಗಳ ಬಯಲಿನಲ್ಲಿ ನೆನಪಿನ ಮೆರವಣಿಗೆ ಅಂತ ನಾವೇನಾದ್ರೂ ಒಂದು ಹೇಳುದಿದ್ರೆ ಬಹುಶಃ ಅದು ಈ ಆಫೀಸಿನ ಬಗ್ಗೆ ನಾವು ಹೇಳಬೇಕು. ಇಲ್ಲಿ ಭಾವನೆಗಳು ಉಂಟು, ನೆನಪಿನ ಮೆರವಣಿಗೆಗಳು ಉಂಟು. ಸರ್ ತಮಾಷೆಯಾಗಿ ಕಾಣಬಹುದು, ಆದ್ರೆ ನಾನು ಸುಮ್ಮನೆ ಹೇಳಿದ್ದಲ್ಲ, ಅವನು ಹೇಳಿಕೊಳ್ತಾನೆ ನನ್ನ ಸೀನಿಯರ್ ಅಂತ. ಎನ್ರೋಲ್ ಆದ್ದು ನನ್ನದು ಮೊದಲಾದ್ರೂ ಕೂಡ ಈ ಆಫೀಸಿಗೆ ಬಂದು ಪ್ರಾಕ್ಟೀಸ್ ಶುರು ಮಾಡಿದ್ದು ಗಿರೀಶ ಮೊದಲು. ಹಾಗಾಗಿ ಆ ದಿವಸದಿಂದ ನನ್ನನ್ನು ರ್ಯಾಗಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಹೇಳಿಕೊಡ್ತೇನೆ ಏನಂತ ಹೇಳಿದ್ರೆ, ಈಗ ಕೂಡ ನೆನ್ಪುಂಟು, ಒಂದು ಅಡ್ಡ ನಾಮ ಹಾಕಿಕೊಂಡು ನಾನೊಂದು ಬೆಕ್ಕಿನಾಗಿ ಇಲ್ಲಿ ಒಳಗೆ ಮೆಲ್ಲಗೆ ಬಂದು, ಇಲ್ಲಿ ಒಂದು ಬೆಂಚ್ ಇತ್ತು ಸರ್, ಆ ಬೆಂಚಿನಲ್ಲಿ ನಾನು ಕೂತ್ಕೊಂಡಂತ. ಆ ಕೂತ್ಕೊಳ್ಳುವಾಗ ಏನು ಪ್ರಾಕ್ಟೀಸಿಗೆ ಬಂದಂತ ಮನಸ್ಸಿನಲ್ಲಿ ಕಳಿಸಿಕೊಂಡೆ, ಪ್ರಾಕ್ಟೀಸಿಗೆ ಅಲ್ಲದೆ ಮತ್ತೆಂತದೆ ಹೇಳಲಿಕ್ಕೆ ಗೊತ್ತಿಲ್ಲ. ನನ್ನಿಂದ ಸೀನಿಯರ್, ಮತ್ತೆ ನಿಮ್ಮ ಎದುರೇ ಕೂತಿದ್ದಾನೆ, ನಿಮ್ಮ ಎದುರು ಕೂತು ಕೇಳುವಂತದ್ದು. ಈ ರೀತಿಯ ಆ ಒಂದು ಅನುಭವಗಳು ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚು ಅವ್ರು ಹೇಳಿದ್ರು ಪಿಲ್ಲರ್ಸ್ ಅಂತ ಹೇಳಿದ್ರು ಸರ್. ನಮ್ಮ ಉಪಾಧ್ಯಾಯರನ್ನು ಮತ್ತೆ ಅದರ ಹಿಂದಿನ ಮೂರ್ತಿರಾಯರಿಂದ ಇದ್ರು, ಪಂಗಣ್ಣಾಯರಿದ್ರು. ನಾವು ಬರುವಾಗ ನಾವು ಇಲಿಗಳಾಗಿದ್ದೆವು. ಇಲಿಯಾಗಿ ಇದ್ದಂಥದ್ದು ಉಪಾಧ್ಯಾಯ. ಹೌದು, ಯಾಕಂದ್ರೆ ಎಂಟ್ರಿಯಲ್ಲಿ ಅವರು ಕೂತ್ಕೊಳ್ತಾ ಇದ್ರು. ಅವರು ಪರ್ಮಿಷನ್ ಕೊಟ್ರೆ ನಮಗೆ ಒಳಗೆ ಬರ್ಲಿಕ್ಕೆ ಆಗುದು ಅಂತ ಹೇಳುವಂತ ಸ್ಥಿತಿ ಅದು. ಆ ರೀತಿ ಆ ದಿನಗಳನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಹಳ ಚಂದ ಸೂರ್ಯ ಹೇಳಿದ ಅದನ್ನು,
ಆ ದಿನಗಳೇ, ಅಥವಾ ಗಿರೀಶ್ ಕೂಡ ನೆನಪಿಸಿಕೊಂಡ ಹೇಗಿತ್ತು ಆರಂಭದ ದಿನಗಳು ಅಂತ. ಮನೆಯಿಂದ ಒಂದು 20 ರೂಪಾಯಿಯನ್ನ ಕಿಸೆಯಲ್ಲಿಟ್ಟುಕೊಂಡು ಒಂದು ಟೆಂಪೋದಲ್ಲಿ ಬರ್ತಾ ಬಂದಂತಹ ದಿನಗಳು. ಆದ್ರೆ ಬರ್ತಾ ಇದ್ದಾಗ ಕೂಡ ನಮಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಇಲ್ಲಿ ಬಂದಾಗ ನಾವು ಮನೆಗೆ ಬಂದದ್ದು ಅಂತ ಹೇಳುವಂತ, ಬಹುಶಃ ನನಗೆ ನೆನಪಿರುವಂತದ್ದು ಏನಂದ್ರೆ, ಈ ಎಲ್ಲ ತುಂಟಾಟಗಳ ಮಧ್ಯೆ ಸೀನಿಯರ್ ಹೇಳ್ತಾ ಇದ್ದೆ, ನಾನು ಅರ್ಧ ದಿನಕ್ಕೆ ಅಂತ ಬಂದವ ಈ ಆಫೀಸಿಗೆ. ಆರಂಭದಲ್ಲಿ ನಾನು ಹೇಳಿದ್ದೇನೆ, ಉಲ್ಲೇಖಿಸಿದ್ದೇನೆ, ಅದು ಅರ್ಧ ದಿನ ಬರ್ತೇನೆ ಅಂತ ನಾನು ಹೇಳಿದೆ. ಬಹಳ ಚಂದ ನಗಾಡಿದ್ರು ಅವ್ರು, ನಗಾಡುದು ಚಂದ, ಅದರಲ್ಲಿಯೂ ಮತ್ತಷ್ಟು ಚಂದ ನಗಾಡಿದ್ರು. ನಗಟ್ಟ ಬರ್ಬೋದು ಅರ್ಧ ದಿನ ಟೈಮ್ ಪಾಸಿಗೆ ಅಂತ ಹೇಳಿದ್ರು. ಆ ಮಾತು ಎಷ್ಟು ಗಾಢವಾಗಿ ಪರಿಣಾಮ ಬೀರಿತ್ತು ಅಂತ ಹೇಳಿದ್ರೆ, ಬರಬಹುದು ಅರ್ಧ ದಿನ ಟೈಮ್ ಪಾಸಿಗೆ ಅಂತ ಹೇಳಿದಂತದ್ದು ಅವರೇ ಮತ್ತೆ ಮುಂದೆ ಒಂದಿನ ಏನು ಹೇಳಿದ್ರು ಅಂತ ಹೇಳಿದ್ರೆ, ಆ ಅರ್ಧ ದಿನಕ್ಕೆ ಅಂತ ಬಂದವ ಈಗ ಅರ್ಧ ರಾತ್ರಿ ಆದ್ರೂ ಹೋಗುದಿಲ್ಲ ಅಂತ. ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಆಫೀಸಿನ ದಿನಗಳು ಹೇಗಿತ್ತು ಅಂತ ಹೇಳಿದ್ರೆ, ಮಧ್ಯರಾತ್ರಿ ಬೀಗ ಹಾಕಿ ಹೋಗಿದಂತಹ ದಿನಗಳು ಕೂಡ ನಮಗೆ ನೆನಪುಂಟು. ಬಹುಶಃ ಆ ದಿನಗಳಲ್ಲಿ ರಾಜಶೇಖರ್ ಅಂತ ಇದ್ದ, ಉಪ್ಪಿನಂಗಡಿಯವರು. ನಾವು 138 ಕೇಸ್ಗಳನ್ನು ರೆಡಿ ಮಾಡುದು, ಅದನ್ನ ಮಾಡಿ ಕೊನೆಗೆ ಹೋಗುವಂತದ್ದು ಮಧ್ಯರಾತ್ರಿ 12 ಗಂಟೆಗೆ. ಇವತ್ತು ಕೂಡ ಹೇಳೋ ಕ್ರಮ ಉಂಟು ಬ್ಯಾಂಗ್ಳೂರ್ನಲ್ಲಿ, ಇವತ್ತು ಅವನು ಇದ್ರೆ ಕೂಡ. ಏನಂತ ಹೇಳಿದ್ರೆ, ನಾನು ಪುತ್ತೂರಿನಲ್ಲಿ ಕಲ್ತಂತ ಒಂದು ದೊಡ್ಡ ಇದೇನು ಅಂತ ಹೇಳಿದ್ರೆ, ಮಧ್ಯರಾತ್ರಿ ಆದ್ರೂ ಅದೇ ಎನರ್ಜಿಯಲ್ಲಿ ಕೂತು ಕೆಲಸ ಮಾಡುವಂತದ್ದು ಅಂತ. ಅದು ಈ ಆಫೀಸಿನಿಂದ ಪಡ್ಕೊಂಡಂತದ್ದು ಅಂತ ಪಡ್ಕೊಂಡಂತವ್ರು ಹಲವರು ಇದ್ದಾರೆ. ಈ ಪ್ರತಿ ಒಂದು ವಿಚಾರಗಳು ಕೂಡ ನಮಗೆ ನೆನಪಿಗೆ ಬರ್ತಾ ಹೋಗ್ತದೆ. ಈ ಆಫೀಸಿನ ಒಂದು ಪಿಲ್ಲರ್ ಆಗಿದ್ದಂಥವ್ರು ಯಾರು ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಮಂಜಿಗುಡ್ಡೆ ಕೇಶವ ಭಟ್. ಈಗ ಕೂಡ ನೆನಪುಂಟು, ನಾವಿಲ್ಲಿ ಕೂತ್ಕೊಂಡಿರುವಾಗ ಅವರು ಬರುದು, ಒಂದು ರೈಟ್ ಸೈಡ್ಗೆ ಒಂದು ಚೀಲ ಹಾಕಿ, ಆ ಚೀಲದಲ್ಲಿ ಕೈ ಇರುದು, ನಮಗೆ ಕುತೂಹಲ. ಆ ಒಳಗಿನ ಇದರಲ್ಲಿ ಚೀಲದಲ್ಲಿ ಏನೊಂದು ಕಟ್ಟು ಉಂಟು. ಅವರು ಬರ್ತಾ ಇಲ್ಲಿ ಬರುವಾಗ ಒಂದು ಸಿಗ್ನಲ್ ಇಷ್ಟೇ, ಹೀಗೆ ಒಂದು ತಲೆ ಅಲ್ಲಾಡಿಸುದು. ಆ ತಲೆ ಅಲ್ಲಾಡಿಸಿದ ಕೂಡಲೇ ಅದು ಸೀನಿಯರಿಗೆ ಗೊತ್ತಾಗ್ತದೆ ಆ ಸಿಗ್ನಲ್. ಅವ್ರು ಇಲ್ಲಿ ಕೂತಂತವ್ರು ಎದ್ದು ಒಳಗಿನ ಕೋಣೆಗೆ ಹೋಗುದು. ಆ ಒಳಗಿನ ಕೋಣೆಗೆ ಹೋದ ನಂತರ ಅವರ ಸಂಭಾಷಣೆ ಆಗಿ ಬರುವಂತದ್ದು. ಸುಮಾರು ಅತಿ ಸುದೀರ್ಘವಾದಂತ ಒಂದು ಕೇಸ್ ಇದ್ದಂತದ್ದು, ಒಂದು ಪಿಲ್ಲರ್ ಆಗಿದ್ದಂತವ್ರು. ಅಥವಾ ನನ್ನ ಲೆಕ್ಕದಲ್ಲಿ ಯಾವುದು ವೈರಲ್ ಆಗ್ಬೇಕು ಅಂತ ಹೇಳಿದ್ರೆ, ಇದು ಒಂದು ವಕೀಲರಿಗೆ ಕೇಸು ಮಾಡುದಿದ್ರೆ, ಕೇಸು ಮಾಡಿಕೊಂಡು ಮುಂದುವರಿಸುದಿದ್ರೆ ಅದು ಹೇಗಂತ ಯಾರು ಹೇಳಿಕೊಡ್ಬೇಕು ಅಂತೂ ಇಲ್ಲ, ಅದಕ್ಕೆ ದಾರಿಯನ್ನು ಕೂಡ ಹೇಳಿಕೊಡ್ಬೇಕು ಅಂತ ಇಲ್ಲ. ಇವತ್ತು ಈ ಕಚೇರಿಯನ್ನ ಅಥವಾ ಈ ಬಿಲ್ಡಿಂಗ್ ಅನ್ನ ದೇವಸ್ಥಾನದವರು ಬಂದು ದೇವಸ್ಥಾನಕ್ಕೆ ಬಿಟ್ಟು ಕೊಡಿ ಅಂತ ಕೇಳುವಾಗ ಅತ್ಯಂತ ಖುಷಿಯಿಂದ, ಅದು ದೇವರಿಗೆ ನಾವು ಸಮರ್ಪಿಸುವಂತ ಭಕ್ತಿಯ ಕುಸುಮ ಅಂತ ಹೇಳುವ ರೀತಿಯಲ್ಲಿ ಈ ಆಫೀಸಿನವರಾದ ಕಾರಣ ಮಾತ್ರ ಇವತ್ತು ಕೊಡ್ತಾ ಇದ್ದಾರೆ. ಯಾಕಂದ್ರೆ ನನಗೆ ಗೊತ್ತಿದ್ದಾಗೆ ಈ ಆಫೀಸ್ ಅನ್ನು ಕಟ್ಟಿದಂತದ್ದು ಅದು ಪಡೀಲು ವಕೀಲರು ಮತ್ತೆ ಸೀನಿಯರ್ನ ತಂದೆ ಅವರು ಇರುವಂತಹ ಕಾಲದಲ್ಲಿ ಈ ಬಿಲ್ಡಿಂಗ್ ಅನ್ನು ಕಟ್ಟಿದಂತವ್ರೆ ಅವರು. ಕಟ್ಟಿದ ನಂತರ ಯಾವುದೊಂದು ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಕೇಳಿದ ಕಾರಣ ದೇವಸ್ಥಾನಕ್ಕೆ ಆ ಬಿಲ್ಡಿಂಗ್ ಅನ್ನು ಕೊಟ್ಟು ಮತ್ತೆ ದೇವಸ್ಥಾನದಿಂದ ಬಾಡಿಗೆ ಪಡ್ಕೊಂಡಂತದ್ದು. ಹಾಗಾಗಿ ಈಗ ಬಿಲ್ಡಿಂಗ್ ದೇವಸ್ಥಾನದವರು ಕಟ್ಟಿದ್ರೆ ಕೂಡ ಅದು ನಾವು ಕಟ್ಟಿದ್ದು ನಮಗೆ ಇನ್ನೂ ಈ 20-70 ಎಷ್ಟೋ ವರ್ಷಗಳ ಅದನ್ನ ಅನುಭವಿಸಿದ ನಂತರ ಕೂಡ ಇನ್ನೂ ಅದನ್ನು ನಾವು ಬಿಟ್ಟು ಕೊಡುದಿಲ್ಲ ಅಂತ ಹೇಳುವಂತ ಈ ನಮ್ಮ ಜನಗಳ ಮಧ್ಯದಲ್ಲಿ ಇಂತಹ ಒಂದು ಮನುಷ್ಯ ಸಿಗ್ತಾರೆ ಅಂತ ಹೇಳಿದ್ರೆ, ಅವರಿಗೆ ದೇವತಾ ಮನುಷ್ಯ ಅಂತ ಹೇಳುವಂತದ್ದು ಒಂದೇ ಮಾತನ್ನು ನಾವು ಹೇಳಬೇಕು. ನಾವು ಕೇಳ್ತೇವೆ ದೇವತಾ ಮನುಷ್ಯ ಅಂದ್ರೆ ಏನು ಅಂತ ಹೇಳಿದ್ರೆ, ಅಥವಾ ಹೇಗಿರ್ತಾರೆ ದೇವತಾ ಮನುಷ್ಯರು ಅಂತ ಹೇಳಿದ್ರೆ, ಬಹುಶಃ ಈ ರೀತಿ ಇರ್ತಾರೆ ಅಂತ ಹೇಳಿದ್ರೆ ಸಾಕು. ಸಂದರ್ಭದಲ್ಲಿ ಬಿಟ್ಟುಕೊಡ್ಬೇಕಾಗ್ತದೆ. ಬಿಟ್ಟುಕೊಡ್ಲಿಕ್ಕೆ ಹೇಳಲಿಕ್ಕೆ ಬರ್ಲಿಕ್ಕೆ ನಮ್ಮ ಈಶ್ವರ ಭಟ್ರು ಬಂದಿದ್ರು. ಈಶ್ವರ ಭಟ್ರು ಬರುವಾಗ ಅವರ ಮುಖ ಇಷ್ಟು ಸಣ್ಣದಾಗಿತ್ತು. ಈ ರೀತಿ ಆಗಿದೆ, ಒಂದು ಸಿಚುವೇಶನ್ ಉಂಟು, ನೀವು ಕಟ್ಟಡವನ್ನು ಬಿಟ್ಟುಕೊಡ್ಬೇಕು ಅಂತೇಳಿ ಇಲ್ಲ, ಪ್ರೆಷರ್ ಎಲ್ಲ ಬರ್ತಾ ಉಂಟು, ಏನು ಮಾಡುದು? ನಾವು ಅದಕ್ಕೆ ಮುಂಚೆ ಡಿಸ್ಕಸ್ ಮಾಡಿದ್ದೆವು. ಡಿಸ್ಕಸ್ ಮಾಡಿಕೊಂಡು ಆಯ್ತು, ನೀವು ಅದಕ್ಕೆ ತಲೆಕೆಡಿಸಿಕೊಳ್ಳೋದು ಬೇಡ, ನಾವು ದೇವಸ್ಥಾನ ಅಭಿವೃದ್ಧಿಗೆ ಅಥವಾ ಪುತ್ತೂರಿನ ಅಭಿವೃದ್ಧಿಗೆ ನಾವು ಯಾವಾಗಲೂ ಪೂರಕವಾಗಿ ನಾವು ಇರ್ತೇವೆ, ಪಾಸಿಟಿವ್ ಆಗಿ ನಾವು ತಗೊಳ್ತೇವೆ. ಆಯ್ತು, ನಾವು ಇವತ್ತಿಂದಲೇ ನಾವು ಇನ್ನೊಂದು ಆಫೀಸನ್ನು ಓಪನ್ ಮಾಡ್ತೇವೆ ಅಂತೇಳಿ ನಾವು ನಿರ್ಧಾರ ಮಾಡಿಕೊಂಡು ನಾನು ಮತ್ತೆ ಅದನ್ನೆಲ್ಲ ಸೇರಿಕೊಂಡೆಲ್ಲ ಮಾಡಿದ್ದೇವೆ. ಈಗ ಹಿರಣ್ಯ ಕಾಂಪ್ಲೆಕ್ಸಿನಲ್ಲಿ ನಾವೊಂದು ರೂಮನ್ನು ಆಲ್ರೆಡಿ ಈಗ ತಗೊಂಡಿದ್ದೇವೆ. ಬೇಕಾದ ಫರ್ನಿಷಿಂಗ್ ಎಲ್ಲ ಆಗ್ತಾ ಉಂಟು. ಹಾಗೆ ಇನ್ನು ಮುಂದಕ್ಕೆ ನಾವು ಅಲ್ಲಿಗೆ ಶಿಫ್ಟ್ ಆಗಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಇನ್ನೂ ಸದಾ ಇರಲಿ ಅಂತೇಳಿ ನಾನು ನಿಮ್ಮನ್ನು ಕೇಳಿಕೊಳ್ತಾ, ಮುಂದಕ್ಕೂ ನಾವು ಇದು ಕಟ್ಟಡ ಇನ್ನು ಡಿಮಾಲಿಷ್ ಆದ ನಂತರ ನಮ್ಮ ಹೆಡ್ ಆಫೀಸ್ ಅದೇ ಮುಂದೆ ಅದೇ ಆಗಲಿ ಅಂತೇಳಿ ನಾನು ಇವತ್ತೆಲ್ಲರೂ ಸೇರಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ.